ಎಲ್ರಿಗೂ ನಮಸ್ಕಾರ. ನಾನು ಭರತ್. ಕರ್ನಾಟಕದ ಪ್ರತಿಷ್ಠಿತ ಕಾಲೇಜುಗಳ ಆವರಣ, ಅಲ್ಲಿ ಯುವಕ ಯುವತಿಯರ ಕಲರವ, ಭವಿಷ್ಯದ ಕನಸುಗಳು, ಸ್ನೇಹದ ಸಮ್ಮಿಲನ. ಈ ಶಕ್ತಿ, ಉತ್ಸಾಹ ಮತ್ತು ಭರವಸೆಯ ಚಿತ್ರಣದ ಮೇಲೆಯೇ ಒಂದು ಕರಾಳ ನೆರಳು ಆವರಿಸುತ್ತಿದೆ. ಕ್ಯಾಂಪಸ್ನ ಗೇಟಿನಾಚೆ, ಕೆಲವೊಮ್ಮೆ ಒಳಗಡೆಯೇ ಸದ್ದಿಲ್ಲದೆ ನಡೆಯುವ ಒಂದು ಡ್ರಗ್ ವ್ಯವಹಾರವು ಸಾವಿರಾರು ಯುವಕರ ಭವಿಷ್ಯವನ್ನು ಹೇಗೆ ನುಂಗಿ ಹಾಕುತ್ತಿದೆ ಎಂಬುದರ ಕಠೋರ ವಾಸ್ತವವಿದು. ಇದು ಕೇವಲ ಅಪರಾಧದ ಕಥೆಯಲ್ಲ, ಬದಲಾಗಿ ನಮ್ಮ ಯುವ ಪೀಳಿಗೆಯನ್ನು ಬಲಿ ಪಡೆಯುತ್ತಿರುವ ಒಂದು ವ್ಯವಸ್ಥಿತ ಜಾಲದ ಚಿತ್ರಣ. ಈ ಸಮಸ್ಯೆಯ ಆಳ ಮತ್ತು ಅಗಲವನ್ನು ಅಂಕಿಅಂಶಗಳು ಸ್ಪಷ್ಟವಾಗಿ ತೆರೆದಿಡುತ್ತವೆ. 2023ರಲ್ಲಿ ಒಂದೇ ವರ್ಷದಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 150 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ನಾಶಪಡಿಸಲಾಗಿದೆ. ಇದರಲ್ಲಿ 10 ಟನ್ ಗಾಂಜಾ ಮತ್ತು 250 ಕೆಜಿ ಸಿಂಥೆಟಿಕ್ ಡ್ರಗ್ಸ್ ಸೇರಿವೆ. ಕಾನೂನು ಜಾರಿ ಸಂಸ್ಥೆಗಳು ನಿರಂತರ ಹೋರಾಟ ನಡೆಸುತ್ತಿದ್ದು 2021ರಿಂದ 2023ರ ನಡುವಿನ 3 ವರ್ಷಗಳಲ್ಲಿ ಮಾದಕ ವಸ್ತುಗಳ ನಿಗ್ರಹ ಕಾಯ್ದೆ ಅಂದರೆ NDPS ಆಕ್ಟ್ ಅಡಿಯಲ್ಲಿ 20,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಆದರೆ ಈ ಹೋರಾಟದ ನಡುವೆಯೂ ಮಾದಕ ವ್ಯಸನದಿಂದ ಸಂಭವಿಸುವ ಸಾವುಗಳ ಸಂಖ್ಯೆಯಲ್ಲಿ ಕರ್ನಾಟಕವು ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇದೆ ಎಂಬ ಆತಂಕಕಾರಿ ಮಾಹಿತಿ ಬಿಕ್ಕಟ್ಟಿನ ಮಾನವೀಯ ದುರಂತವನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ಒಂದು ಗಂಭೀರವಾದ ವೈರುಧ್ಯ ಗೋಚರಿಸುತ್ತದೆ. ಒಂದೆಡೆ ಸರ್ಕಾರವು ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮತ್ತು ಸಾವಿರಾರು ಬಂಧನಗಳ ಮೂಲಕ ಡ್ರಗ್ಸ್ ವಿರುದ್ಧ ಸಮರ ಸಾರಿದೆ ಎಂದು ಹೇಳಿಕೊಳ್ಳುತ್ತದೆ. ಆದರೆ ಇನ್ನೊಂದೆಡೆ ವ್ಯಸನದಿಂದ ಸಾಯುತ್ತಿರುವ ಯುವಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ವಶಪಡಿಸಿಕೊಂಡ ಡ್ರಗ್ಸ್ ಪ್ರಮಾಣ ಮತ್ತು ಬಂಧನಗಳ ಸಂಖ್ಯೆಯು ಯಶಸ್ಸಿನ ಮಾನದಂಡವಾದರೆ ಸಾವಿನ ಸಂಖ್ಯೆ ಏಕೆ ಕಡಿಮೆಯಾಗುತ್ತಿಲ್ಲ? ಇದು ಪ್ರಸ್ತುತ ತಂತ್ರಗಾರಿಕೆಯು ಕೇವಲ ಪೂರೈಕೆಯನ್ನು ತಡೆಯುವಲ್ಲಿ ಕೇಂದ್ರೀಕೃತವಾಗಿದೆಯೇ ಹೊರತು ವ್ಯಸನಿಗಳಿಗೆ ಚಿಕಿತ್ಸೆ ನೀಡಿ ಜೀವ ಉಳಿಸುವ ಸಾರ್ವಜನಿಕ ಆರೋಗ್ಯದ ದೃಷ್ಟಿಕೋನವನ್ನು ಕಡೆಗಣಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಮಾದಕ ವಸ್ತುಗಳ ಜಾಲವು ತನ್ನ ಬೇರುಗಳನ್ನು ರಾಜ್ಯದ ಶೈಕ್ಷಣಿಕ ಕೇಂದ್ರಗಳಲ್ಲಿ ಆಳವಾಗಿ ಇಳಿಸಿವೆ. ಅದು ಕೇವಲ ಆಕಸ್ಮಿಕವಲ್ಲ, ಬದಲಾಗಿ ಯುವಕರನ್ನು ಸುಲಭವಾಗಿ ಬಲೆಗೆ ಬೀಳಿಸುವ ಒಂದು ವ್ಯವಸ್ಥಿತ ಮತ್ತು ಲಾಭದಾಯಕ ವ್ಯಾಪಾರ ತಂತ್ರ. ಡ್ರಗ್ ಪೆಡ್ಲರ್ಗಳು ಶಾಲಾ ಕಾಲೇಜುಗಳನ್ನು ತಮ್ಮ ಪ್ರಮುಖ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ. ಇದಕ್ಕೆ ಸ್ಪಷ್ಟ ಕಾರಣಗಳಿವೆ. ಒಂದೇ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಲಭ್ಯರಿರುತ್ತಾರೆ. ಗೆಳೆಯರ ಒತ್ತಡವನ್ನು ದುರುಪಯೋಗಪಡಿಸಿಕೊಳ್ಳುವುದು ಸುಲಭ ಮತ್ತು ಹೊಸ ಅನುಭವಗಳಿಗೆ ತೆರೆದುಕೊಳ್ಳುವ ವಯಸ್ಸಾಗಿದ್ದರಿಂದ ಅವರನ್ನು ಆಕರ್ಷಿಸುವುದು ಸರಳ. ಯುವಕರನ್ನು ಗುರಿಯಾಗಿಸಿಕೊಂಡು ಗಾಂಜಾ, ಕೊಕೈನ್ ಮತ್ತು MDMA ನಂತಹ ಸಿಂಥೆಟಿಕ್ ಪಾರ್ಟಿ ಡ್ರಗ್ಸ್ಗಳನ್ನು ಮಾರಾಟ ಮಾಡಲಾಗುತ್ತದೆ. ಇತ್ತೀಚೆಗೆ ವಾಸನೆ ಇಲ್ಲದ ಮತ್ತು ಸುಲಭವಾಗಿ ಪತ್ತೆ ಹಚ್ಚಲಾಗದ ಸಿಂಥೆಟಿಕ್ ಮಾತ್ರೆಗಳ ಹಾವಳಿ ಹೆಚ್ಚಾಗಿದ್ದು, ಇದು ಪೋಷಕರಿಗೆ ಮತ್ತು ಅಧಿಕಾರಿಗಳಿಗೆ ಹೊಸ ಸವಾಲಾಗಿ ಪರಿಣಮಿಸಿದೆ. ಮಂಗಳೂರು ಕೇವಲ ಶೈಕ್ಷಣಿಕ ಕೇಂದ್ರವಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಡ್ರಗ್ ಜಾಲದ ಒಂದು ಪ್ರಮುಖ ಕೊಂಡಿಯಾಗಿ ಮಾರ್ಪಟ್ಟಿದೆ. ಇತ್ತೀಚೆಗೆ ನಡೆದ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಕಾರ್ಯಾಚರಣೆಯೇ ಇದಕ್ಕೆ ಸಾಕ್ಷಿ. ಈ ಕಾರ್ಯಾಚರಣೆಯಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ 37 ಕೆಜಿಗೂ ಅಧಿಕ MDMA ವಶಪಡಿಸಿಕೊಳ್ಳಲಾಯಿತು. ಈ ಪ್ರಕರಣದ ತನಿಖೆ ನಡೆಸಿದಾಗ ದಕ್ಷಿಣ ಆಫ್ರಿಕಾ ಮತ್ತು ನೈಜೀರಿಯಾ ಮೂಲದ ಪ್ರಜೆಗಳು ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದ ಮೂಲಕ ಡ್ರಗ್ಸ್ ಸಾಗಿಸುತ್ತಿದ್ದ ಅಂತಾರಾಷ್ಟ್ರೀಯ ಜಾಲದ ಬೇರುಗಳು ಪತ್ತೆಯಾದವು. ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಎಂದರೆ ಮಂಗಳೂರಿನ 40ಕ್ಕೂ ಹೆಚ್ಚು ಕಾಲೇಜುಗಳು ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳ ಮೇಲೆ ಡ್ರಗ್ಸ್ ಪರೀಕ್ಷೆಗಳನ್ನು ನಡೆಸಲು ಮುಂದಾಗಿವೆ. ಇಲ್ಲಿ ಶಿಕ್ಷೆಗಿಂತ ಸಮಾಲೋಚನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಆದರೆ ಒಂದು ಶೈಕ್ಷಣಿಕ ಸಂಸ್ಥೆಯು ಕಾನೂನು ಜಾರಿಯಂತಹ ಪಾತ್ರವನ್ನು ನಿರ್ವಹಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಹೊರಗಿನ ಕಾನೂನು ವ್ಯವಸ್ಥೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳು ವಿಫಲವಾಗಿವೆ ಎಂಬುದರ ಸ್ಪಷ್ಟ ಸಂಕೇತ. ಇದು ಸಮಸ್ಯೆಯು ಕ್ಯಾಂಪಸ್ನ ಗೋಡೆಗಳನ್ನು ದಾಟಿ ಒಳಬಂದಿದೆ ಮತ್ತು ಆಡಳಿತ ಮಂಡಳಿಗಳು ನೇರವಾಗಿ ಕಾರ್ಯಪ್ರವೃತ್ತರಾಗದೆ ಬೇರೆ ದಾರಿಯಿಲ್ಲ ಎಂಬ ಹತಾಶೆಯನ್ನು ತೋರಿಸುತ್ತದೆ. ಜಪ್ತಿ ಮಾಡಿದ ಡ್ರಗ್ಸ್ ಮಾರುಕಟ್ಟೆಗೆ ಮರುಪ್ರವೇಶಿಸುವುದನ್ನು ತಡೆಯಲು ಪೊಲೀಸರು 6.8 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ನಾಶಪಡಿಸುವಂತಹ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರು ಡ್ರಗ್ಸ್ ದಂಧೆಯ ಕೇಂದ್ರ ಬಿಂದುವಾಗಿದೆ. ರಾಜ್ಯದ ಒಟ್ಟು ಡ್ರಗ್ ಪ್ರಕರಣಗಳಲ್ಲಿ 50% ಬೆಂಗಳೂರಿನಲ್ಲೇ ವರದಿಯಾಗುತ್ತವೆ. ಇಲ್ಲಿ ವಿದೇಶಿ ಪ್ರಜೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ವಿದ್ಯಾರ್ಥಿ ಅಥವಾ ಪ್ರವಾಸಿ ವೀಸಾಗಳ ಮೇಲೆ ಬಂದು ವೀಸಾ ಅವಧಿ ಮುಗಿದ ನಂತರವೂ ಅಕ್ರಮವಾಗಿ ನೆಲೆಸಿ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. 2023ರಲ್ಲಿ 150 ವಿದೇಶಿ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದರೆ ಕಳೆದ 4 ವರ್ಷಗಳಲ್ಲಿ 315 ವಿದೇಶಿ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ. ಆದರೆ ಇದಕ್ಕಿಂತಲೂ ಆಘಾತಕಾರಿ ಸಂಗತಿ ಎಂದರೆ ರಕ್ಷಕರೇ ಭಕ್ಷಕರಾಗಿರುವುದು. ಬೆಂಗಳೂರಿನಲ್ಲಿ 11 ಪೊಲೀಸ್ ಅಧಿಕಾರಿಗಳನ್ನು, ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡಂತೆ ಪ್ರಮುಖ ಡ್ರಗ್ಸ್ ಜಾಲದೊಂದಿಗೆ ಶಾಮೀಲಾದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ. ಬೇಲಿಯೇ ಎದ್ದು ಹೊಲ ಮೇದಂತೆ ಎಂಬ ಈ ಘಟನೆಯು ಕಾನೂನು ಜಾರಿ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ನಂಬಿಕೆಯನ್ನೇ ಅಲುಗಾಡಿಸುತ್ತದೆ. ಬೆಂಗಳೂರಿನ ಶಾಲಾ ಕಾಲೇಜುಗಳಲ್ಲೇ ಕಳೆದ 3 ವರ್ಷಗಳಲ್ಲಿ 94 ಪ್ರಕರಣಗಳು ದಾಖಲಾಗಿವೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿರುವ ಬೆಳಗಾವಿ ಡ್ರಗ್ಸ್ ಸಾಗಾಟದ ಪ್ರಮುಖ ಮಾರ್ಗವಾಗಿದೆ. ಇಲ್ಲಿ ಭೌಗೋಳಿಕ ಸಮಸ್ಯೆಯನ್ನು ದಂಧೆಕೋರರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ.
ಕೇವಲ ಗಾಂಜಾ ಮಾತ್ರವಲ್ಲದೆ ಇತ್ತೀಚೆಗೆ ಹೆರಾಯಿನ್ನಂತಹ ಅಪಾಯಕಾರಿ ಡ್ರಗ್ಸ್ ಕೂಡ ಇಲ್ಲಿ ಪತ್ತೆಯಾಗಿರುವುದು ಬಿಕ್ಕಟ್ಟಿನ ತೀವ್ರತೆಯನ್ನು ಹೆಚ್ಚಿಸಿದೆ. ಕಳೆದ 6 ತಿಂಗಳಲ್ಲಿ ಪೊಲೀಸರು ಸುಮಾರು 110 ಕೆಜಿ ಗಾಂಜಾ ಮತ್ತು 700 ಗ್ರಾಂ ಇತರ ಡ್ರಗ್ಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ಪ್ರಕರಣಗಳನ್ನು ಒಟ್ಟಾಗಿ ನೋಡಿದಾಗ ಡ್ರಗ್ಸ್ ಜಾಲವು ಒಂದು ಸ್ಥಿರವಾದ ಸಂಘಟನೆಯಲ್ಲ, ಬದಲಾಗಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಮತ್ತು ಹೊಂದಿಕೊಳ್ಳುವ ಒಂದು ಜಾಲ ಎಂಬುದು ಸ್ಪಷ್ಟವಾಗುತ್ತದೆ. ಪೊಲೀಸರು ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದಿಂದ ಬರುವ ಗಾಂಜಾ ಸಾಗಾಟದ ಮೇಲೆ ಕಣ್ಣಿಟ್ಟರೆ ದಂಧೆಕೋರರು ವಾಸನೆ ರಹಿತ ಸಿಂಥೆಟಿಕ್ ಡ್ರಗ್ಗಳತ್ತ ಹೊರಳುತ್ತಾರೆ. ಭೂಮಾರ್ಗವನ್ನು ಬಂದ್ ಮಾಡಿದರೆ ಮಂಗಳೂರಿನ ಪ್ರಕರಣದಲ್ಲಿ ಕಂಡುಬಂತೆ ವಿಮಾನ ಮಾರ್ಗವನ್ನು ಬಳಸುತ್ತಾರೆ. ಒಂದು ಡ್ರಗ್ ಮೇಲೆ ಒತ್ತಡ ಹೆಚ್ಚಾದರೆ ಬೆಳಗಾವಿಯಲ್ಲಿ ಕಂಡಂತೆ ಹೆರಾಯಿನ್ನಂತಹ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುತ್ತಾರೆ. ಈ ಜಾಲದ ಹೊಂದಿಕೊಳ್ಳುವ ಸ್ವಭಾವವು ಸ್ಥಿರವಾದ ಕಾನೂನು ಜಾರಿ ತಂತ್ರಗಳು ಯಾವಾಗಲೂ ಒಂದೇ ಹೆಜ್ಜೆ ಹಿಂದೆ ಬೀಳುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ವ್ಯಸನವು ಕೇವಲ ಕೆಟ್ಟ ಆಯ್ಕೆಯಲ್ಲ, ಅದೊಂದು ಸಂಕೀರ್ಣವಾದ ಜೈವಿಕ, ಮಾನಸಿಕ ಮತ್ತು ಸಾಮಾಜಿಕ ಕಾಯಿಲೆ. ವೈಜ್ಞಾನಿಕ ಸಂಶೋಧನೆಗಳು ವ್ಯಸನವನ್ನು ನೈತಿಕ ದೌರ್ಬಲ್ಯವೆಂಬ ಹಳೆಯ ಕಲ್ಪನೆಯನ್ನು ಅಲ್ಲಗಳೆಯುತ್ತವೆ. ಮಾದಕ ವಸ್ತುಗಳು ಮೆದುಳಿನ ರಾಸಾಯನಿಕ ಕ್ರಿಯೆಯನ್ನೇ ಬದಲಾಯಿಸುತ್ತವೆ. ಈ ವೈಜ್ಞಾನಿಕ ಸತ್ಯವನ್ನು ಒಪ್ಪಿಕೊಳ್ಳುವುದು ವ್ಯಸನಿಗಳನ್ನು ಅಪರಾಧಿಗಳಂತೆ ಕಾಣುವ ಬದಲು ರೋಗಿಗಳಾಗಿ ಪರಿಗಣಿಸಲು ಮತ್ತು ಚಿಕಿತ್ಸೆಯತ್ತ ಗಮನ ಹರಿಸಲು ಮೊದಲ ಹೆಜ್ಜೆಯಾಗಿದೆ. ಹದಿಹರೆಯದಲ್ಲೇ ಮೆದುಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರುತ್ತದೆ. ಈ ಸಮಯದಲ್ಲಿ ಮಾದಕ ವಸ್ತುಗಳು ಸೇವನೆಯು ಮೆದುಳಿನ ಮೇಲೆ ಶಾಶ್ವತ ಪರಿಣಾಮ ಬೀರಬಹುದು. ಡ್ರಗ್ಸ್ ಮೆದುಳಿನಲ್ಲಿ ಡೊಪಮೈನ್ ಎಂಬ ಸಂತೋಷಕರ ರಾಸಾಯನಿಕವನ್ನು ಕೃತಕವಾಗಿ ಬಿಡುಗಡೆ ಮಾಡುತ್ತದೆ. ಪದೇ ಪದೇ ಹೀಗಾದಾಗ ಮೆದುಳು ಆ ಕೃತಕ ಸಂತೋಷಕ್ಕೆ ಹೊಂದಿಕೊಂಡು ಡ್ರಗ್ಸ್ ಇಲ್ಲದೆ ಸಹಜವಾಗಿರಲು ಸಾಧ್ಯವಾಗದ ಸ್ಥಿತಿಯನ್ನು ತಲುಪುತ್ತದೆ. ಇದೇ ವ್ಯಸನದ ಜೈವಿಕ ಮೂಲ. ಖಿನ್ನತೆ, ಆತಂಕ, ಶೈಕ್ಷಣಿಕ ಒತ್ತಡ ಮತ್ತು ಮಾನಸಿಕ ಆಘಾತದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ಯುವಕರು ತಮ್ಮ ನೋವನ್ನು ಮರೆಯ ಮಾಡಲು ಡ್ರಗ್ಸ್ಗಳನ್ನು ಒಂದು ಸ್ವಯಂ ಚಿಕಿತ್ಸೆಯಾಗಿ ಬಳಸಲು ಪ್ರಾರಂಭಿಸುತ್ತಾರೆ. ಗೆಳೆಯರ ಒತ್ತಡ, ಗುಂಪಿನಲ್ಲಿ ಗುರುತಿಸಿಕೊಳ್ಳುವ ಬಯಕೆ ಮತ್ತು ಡ್ರಗ್ಸ್ ಸೇವನೆಯನ್ನು ಕೂಲ್ ಎಂದು ಬಿಂಬಿಸುವ ಮಾಧ್ಯಮಗಳ ಪ್ರಭಾವ ಯುವಕರನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ಇದರೊಂದಿಗೆ ಕುಟುಂಬದಲ್ಲಿ ವ್ಯಸನದ ಇತಿಹಾಸ, ಪೋಷಕರ ಗಮನದ ಕೊರತೆ ಅಥವಾ ಹಿಂಸಾತ್ಮಕ ವಾತಾವರಣವು ವ್ಯಸನದ ಅಪಾಯವನ್ನು ಹೆಚ್ಚಿಸುತ್ತವೆ. ಒಮ್ಮೆ ವ್ಯಸನದ ಚಕ್ರಕ್ಕೆ ಸಿಲುಕಿದ ನಂತರ ಅದರ ಪರಿಣಾಮಗಳು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಜೀವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ಕೆಂಪಾದ ಕಣ್ಣುಗಳು, ಹಠಾತ್ ತೂಕ ಬದಲಾವಣೆ, ನಡುಕ, ನಿದ್ರಾಹೀನತೆ ಇವು ಆರಂಭಿಕ ಲಕ್ಷಣಗಳು. ದೀರ್ಘಕಾಲದ ಸೇವನೆಯಿಂದಾಗಿ ಲಿವರ್ ಮತ್ತು ನರಮಂಡಲಕ್ಕೆ ಹಾನಿ, ಕ್ಯಾನ್ಸರ್ ಅಪಾಯ ಮತ್ತು ಸಾಂಕ್ರಾಮಿಕ ರೋಗಗಳಾದ HIV, ಏಡ್ಸ್ ಬರುವ ಸಾಧ್ಯತೆಗಳು ಕೂಡ ಹೆಚ್ಚುತ್ತವೆ. ಜ್ಞಾಪಕ ಶಕ್ತಿ ಕುಂದುವುದು, ಏಕಾಗ್ರತೆಯ ಕೊರತೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನಾಶವಾಗುವುದು ಸಾಮಾನ್ಯ. ತೀವ್ರತರವಾದ ಪ್ರಕರಣಗಳಲ್ಲಿ ಇದು ಸೈಕೋಸಿಸ್ ಅಂದರೆ ಮನೋವಿಕೃತಿ, ಪ್ಯಾರನೋಯ ಅಂದರೆ ಮತಿವಿಕಲ್ಪ ಮತ್ತು ಆತ್ಮಹತ್ಯಾ ಪ್ರವೃತ್ತಿಗೆ ಕಾರಣವಾಗಬಹುದು. ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ಅಂಕಗಳು ಕಡಿಮೆಯಾಗುವುದು, ಕುಟುಂಬ ಮತ್ತು ಸ್ನೇಹಿತರಿಂದ ದೂರವಾಗುವುದು ಮತ್ತು ವ್ಯಸನಕ್ಕೆ ಹಣ ಹೊಂದಿಸಲು ಕಳ್ಳತನದಂತಹ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುವುದು ವ್ಯಕ್ತಿಯ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತದೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಡ್ರಗ್ಸ್ ಹಾವಳಿಯನ್ನು ನಿಯಂತ್ರಿಸಲು ಸರ್ಕಾರವು ಕಾನೂನು ಕ್ರಮ ಮತ್ತು ಜಾಗೃತಿ ಕಾರ್ಯಕ್ರಮಗಳೆಂಬ 2 ಪ್ರಮುಖ ಅಸ್ತ್ರಗಳನ್ನು ಬಳಸುತ್ತಿದೆ. ಆದರೆ ಈ ಕ್ರಮಗಳ ಪರಿಣಾಮಕಾರಿತ್ವದ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತವೆ. NDPS ಆಕ್ಟ್ 1985 ಈ ಹೋರಾಟದ ಪ್ರಮುಖ ಕಾನೂನು ಅಸ್ತ್ರವಾಗಿದೆ. ಈ ಕಾಯ್ದೆಯ ಸೆಕ್ಷನ್ 27ರ ಅಡಿಯಲ್ಲಿ ಡ್ರಗ್ಸ್ ಮಾರಾಟ ಮಾಡುವುದು ಮಾತ್ರವಲ್ಲ, ಸೇವನೆ ಮಾಡುವುದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ರಾಜ್ಯ ಸರ್ಕಾರವು ಡ್ರಗ್ಸ್ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಲು ADGP ದರ್ಜೆಯ ಅಧಿಕಾರಿಯ ನೇತೃತ್ವದಲ್ಲಿ 66 ಸಿಬ್ಬಂದಿಗಳನ್ನೊಳಗೊಂಡ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅನ್ನು ಸ್ಥಾಪಿಸಿದೆ. ಇದು ಸರ್ಕಾರದ ಉನ್ನತ ಮಟ್ಟದ ಬದ್ಧತೆಯನ್ನು ತೋರಿಸುತ್ತದೆ. ಆದರೆ ಸರ್ಕಾರದ ಝೀರೋ ಟಾಲರೆನ್ಸ್ ನೀತಿ ಮತ್ತು ವಾಸ್ತವದ ನಡುವೆ ಒಂದು ದೊಡ್ಡ ಕಂತಕವಿದೆ. ಬೆಂಗಳೂರಿನಲ್ಲಿ 11 ಪೊಲೀಸರು ಡ್ರಗ್ಸ್ ದಂಧೆಯಿಂದ ಭಾಗಿಯಾಗಿ ಅಮಾನತುಗೊಂಡರೆ ಉನ್ನತ ಮಟ್ಟದ ನೀತಿಗಳು ತಳಮಟ್ಟದಲ್ಲಿ ಹೇಗೆ ವಿಫಲವಾಗುತ್ತಿದೆ ಎಂಬುದಕ್ಕೆ ಕನ್ನಡಿ ಹಿಡಿಯುತ್ತದೆ. ಒಂದು ಕಡೆ ವಿಶೇಷ ಕಾರ್ಯಪಡೆ ರಚನೆಯಾದರೆ ಇನ್ನೊಂದು ಕಡೆ ಪೊಲೀಸ್ ಠಾಣೆಗಳ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವಪಡುತ್ತಿದೆ. ಈ ಹೋರಾಟ ಯಶಸ್ವಿಯಾಗಲು ಹೇಗೆ ತಾನೇ ಸಾಧ್ಯ? ಇದು ನೀತಿ ಮತ್ತು ಅನುಷ್ಠಾನದ ನಡುವಿನ ಗಂಭೀರ ಅಂತರವನ್ನು ಸ್ಪಷ್ಟಪಡಿಸುತ್ತದೆ. ವ್ಯಸನದ ವಿರುದ್ಧದ ಹೋರಾಟದಲ್ಲಿ ಸಮಾಜದ ಪಾತ್ರ ಅತ್ಯಂತ ಹಿರಿದು. ವ್ಯಸನವನ್ನು ಒಂದು ಕಳಂಕವೆಂದು ನೋಡುವುದನ್ನು ನಿಲ್ಲಿಸಿ ಅದನ್ನು ಚಿಕಿತ್ಸೆಗೆ ಅಗತ್ಯವಿರುವವರ ಒಂದು ಕಾಯಿಲೆ ಎಂದು ಒಪ್ಪಿಕೊಳ್ಳಬೇಕು. ವ್ಯಸನಿಗಳನ್ನು ಅಪರಾಧಿಗಳಂತೆ ದೂಷಿಸುವ ಬದಲು ಅವರಿಗೆ ಸಹಾನುಭೂತಿ ಮತ್ತು ಬೆಂಬಲವನ್ನು ನೀಡುವುದು ಚೇತರಿಕೆಗೆ ಅತ್ಯಗತ್ಯ. ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ಪ್ರೀತಿ ಮತ್ತು ಪ್ರೋತ್ಸಾಹವು ವ್ಯಕ್ತಿಯನ್ನು ವ್ಯಸನದ ಕೂಪದಿಂದ ಹೊರತರಲು ಪ್ರಬಲವಾದ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕರ್ನಾಟಕದ ಕಾಲೇಜುಗಳಲ್ಲಿ ಡ್ರಗ್ಸ್ನ ಬಿಕ್ಕಟ್ಟು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಅದೊಂದು ಸಂಕೀರ್ಣವಾದ, ವ್ಯವಸ್ಥಿತ ಮತ್ತು ಬಹುಮುಖಿ ಸವಾಲು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅತ್ಯಾಧುನಿಕ ಅಪರಾಧ ಜಾಲಗಳು ಯುವಕರ ದೌರ್ಬಲ್ಯಗಳನ್ನು ಬಳಸಿಕೊಂಡು ಈ ಪಿಡುಗನ್ನು ಪೋಷಿಸುತ್ತಿವೆ. ರಾಜ್ಯ ಸರ್ಕಾರದ
ಪ್ರತಿಕ್ರಿಯೆಯು ವ್ಯಾಪಕವಾಗಿದ್ದರೂ ಅನುಷ್ಠಾನದಲ್ಲಿನ ಲೋಪಗಳು, ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಆರೋಗ್ಯದ ಬದಲು ಕೇವಲ ಕಾನೂನು ಜಾರಿಯ ಮೇಲೆ ಅತಿಯಾಗಿ ಅವಲಂಬನೆಯಿಂದಾಗಿ ಅದರ ಪರಿಣಾಮಕಾರಿತ್ವ ಕುಂಠಿತಗೊಂಡಿದೆ. ಈ ಹೋರಾಟದಲ್ಲಿ ಯಶಸ್ಸು ಸಾಧಿಸಲು ಕೆಲವು ಅಂತರಗಳನ್ನು ನಿವಾರಿಸಬೇಕಾಗಿದೆ. ಕಾನೂನು ಜಾರಿ ಮಾಪನಗಳು ಮತ್ತು ಸಾರ್ವಜನಿಕ ಆರೋಗ್ಯದ ಫಲಿತಾಂಶಗಳು ಇದರ ನಡುವಿನ ಅಂತರವನ್ನು ಇಳಿಸಬೇಕಾಗಿದೆ. ಉನ್ನತ ಮಟ್ಟದ ನೀತಿ ಮತ್ತು ತಳಮಟ್ಟದ ಭ್ರಷ್ಟಾಚಾರದ ನಡುವಿನ ವಾಸ್ತವದ ನಡುವಿನ ಅಂತರ, ಬೃಹತ್ ಜಾಗೃತಿ ಅಭಿಯಾನಗಳು ಮತ್ತು ಮಾನಸಿಕ ಆರೋಗ್ಯ ಬೆಂಬಲದ ಲಭ್ಯತೆಯ ನಡುವಿನ ಅಂತರ, ಪುನರ್ವಸತಿ ಸೇವೆಗಳ ಅಸ್ತಿತ್ವ ಮತ್ತು ಅವುಗಳನ್ನು ಸುಲಭವಾಗಿ ಪ್ರವೇಶಿಸುವ ಕೇಂದ್ರೀಕೃತ ವ್ಯವಸ್ಥೆಯ ನಡುವಿನ ಅಂತರ. ಈ ಸವಾಲನ್ನು ಎದುರಿಸಲು ಒಂದು ಸಮಗ್ರ ಬಹುಮುಖಿ ಕಾರ್ಯತಂತ್ರದ ಅಗತ್ಯವಿದೆ. ಕೇವಲ ಡ್ರಗ್ಸ್ ವಿರುದ್ಧದ ಸಮರ ಎಂಬ ಘೋಷಣೆಯನ್ನು ಮೀರಿ ಸಾರ್ವಜನಿಕ ಆರೋಗ್ಯ ಮತ್ತು ಭದ್ರತೆಯನ್ನು ಸಂಯೋಜಿಸುವ ಒಂದು ಸಮಗ್ರ ನೀತಿಯನ್ನು ರೂಪಿಸಬೇಕು. ಪೊಲೀಸ್ ಇಲಾಖೆಯಲ್ಲಿ ಆಂತರಿಕ ಜಾಗೃತಿಯನ್ನು ಬಲಪಡಿಸಿ ಭ್ರಷ್ಟಾಚಾರವನ್ನು ಬೇರು ಸಹಿತ ಕಿತ್ತೊಗೆಯಬೇಕು. ಎಲ್ಲ ವ್ಯಸನಮುಕ್ತ ಸೇವೆಗಳಿಗಾಗಿ ಒಂದೇ ರಾಜ್ಯ ಚಾಲಿತ ಪೋರ್ಟಲ್ ಮತ್ತು ಸಹಾಯವಾಣಿಯನ್ನು ರಚಿಸಬೇಕು. ಕ್ಯಾಂಪಸ್ ಪರಿಸರದಲ್ಲಿ ಮಾನಸಿಕ ಆರೋಗ್ಯ ತಜ್ಞರು ಮತ್ತು ಗೌಪ್ಯ ಸಮಾಲೋಚನಾ ಸೇವೆಗಳನ್ನು ಸಂಯೋಜಿಸಬೇಕು. ವ್ಯಸನದಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ದಂಡನಾತ್ಮಕ ದೃಷ್ಟಿಕೋನವನ್ನು ಬಿಟ್ಟು ಬೆಂಬಲ ಮತ್ತು ಚಿಕಿತ್ಸೆಯ ಮಾರ್ಗವನ್ನು ಅನುಸರಿಸಬೇಕು. ಮುಕ್ತ ಸಂವಾದವನ್ನು ಪ್ರೋತ್ಸಾಹಿಸಬೇಕು ಮತ್ತು ವ್ಯಸನದ ಬಳಗಿನ ಕಳಂಕವನ್ನು ತೊಡೆದು ಹಾಕಬೇಕು. ವ್ಯಸನದ ಆರಂಭಿಕ ಲಕ್ಷಣಗಳನ್ನು ಗುರುತಿಸಲು ಕಲಿಯಬೇಕು ಮತ್ತು ಸಹಾಯಕ್ಕಾಗಿ ಎಲ್ಲಿಗೆ ಹೋಗಬೇಕೆಂದು ತಿಳಿದುಕೊಳ್ಳಬೇಕು. ಕರ್ನಾಟಕದ ಭವಿಷ್ಯವು ಅದರ ಯುವ ಜನತೆಯ ಯೋಗಕ್ಷೇಮದೊಂದಿಗೆ ನೇರವಾಗಿ ಬೆಸೆದುಕೊಂಡಿದೆ. ಅವರನ್ನು ಡ್ರಗ್ಸ್ ಎಂಬ ಮಾರಿಯಿಂದ ರಕ್ಷಿಸುವುದು ಕೇವಲ ಪೊಲೀಸರ ಜವಾಬ್ದಾರಿಯಲ್ಲ, ಅದು ಇಡೀ ಸಮಾಜದ ಸಾಮೂಹಿಕ ಕರ್ತವ್ಯ. ಈ ಹೋರಾಟವು ಕೇವಲ ಒಂದು ಯುದ್ಧವನ್ನು ಗೆಲ್ಲುವುದಕ್ಕಾಗಿ ಅಲ್ಲ, ಬದಲಿಗೆ ನಮ್ಮ ಇಡೀ ಪೀಳಿಗೆಯನ್ನು ಉಳಿಸುವುದಕ್ಕಾಗಿ. ಈ ಡ್ರಗ್ಸ್ ದಂಧೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.